ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಅನಿಚ ವಿಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ದೇವರಲ್ಲಿ ಕೋರ್ಕೊತೀನಿ. ಸೊ ನಾನಿವತ್ತು ಬಂದುಬಿಟ್ಟು ನಿಮಗೆ ಸ್ಟ್ರೀಟ್ ಶಾಪಿಂಗು ಅಂದರೆ ಇಲ್ಲಿ ಮನೆ ಹತ್ರ ಶನಿವಾರ ಸಂತೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದರಲ್ಲಿ ಯಾವ ಥರ ಜನ ಮುಗ್ದು ಬಿದ್ದಿರ್ತಾರೆ ಶಾಪಿಂಗೆಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ. ಸೊ ಇದು ಬಂದುಬಿಟ್ಟು ನಮ್ಮ ಮನೆ ಪಕ್ಕದಲ್ಲೇ, ನಮ್ಮದು ಮೇನ್ ರೋಡ್ಗೆ ಇರೋದು ಮನೆ. ಸೊ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇದು ಶಾಪಿಂಗ್ ಎಲ್ಲ ಇಟ್ಟಿರ್ತಾರೆ. ನೋಡಿ ಯಾವ ಥರ ಇದೆ, ಏನೆಲ್ಲ ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋಲಿ ನಾನು ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಕೇಳಿದ್ರು, ಸೊ ಮುಂಬೈಲಿ ತುಂಬ ಕಡಿಮೆಗೆ ಸಿಗುತ್ತಂತಲ್ವ ಬಟ್ಟೆ ಶಾಪಿಂಗು ಅದು ಇದೆಲ್ಲ ಅಂತ ಹೇಳ್ಬಿಟ್ಟು. ಹೌದು, ಖಂಡಿತ ನಿಜ. ತುಂಬಾ ಕಡಿಮೆ ರೇಟ್ಗಂತೂ ಸಿಗುತ್ತೆ. ನಮಗೆ ಬ್ಯಾಂಗ್ಳೂರಲ್ಲಿ ಸಿಗೋ ಒಂದು 350 ಕುರ್ತಾ ಇಲ್ಲಿ ಬರೀ 150-200ಗೆ ಸಿಗುತ್ತೆ. ಸೊ ಡಿಫ್ರೆನ್ಸ್ ಬಂದುಬಿಟ್ಟು 200 ರುಪೀಸ್ ಥರ ಕಡಿಮೆ ಸಿಗ್ಬೋದು ಮುಂಬೈಯಲ್ಲಿ. ನೋಡಿ ಎಷ್ಟು ಜನ ಅಂತಂದರೆ ಎಲ್ಲ ಥರ ಬಟ್ಟೆ ಆಗಿರಲಿ, ಕಾಸ್ಮೆಟಿಕ್ಸ್ ಆಗಿರಲಿ, ಚಪ್ಪಲಿ, ಸರ, ಪಾತ್ರೆ ಎಲ್ಲ A to Z ಎಲ್ಲನೂ ಈ ಸ್ಟ್ರೀಟ್ ಶಾಪಿಂಗಲ್ಲಿ ಸಿಗುತ್ತೆ ನಮಗೆ. ಜನ ಅಂತೂ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟೊಂದು ಜನ ಇಲ್ಲಿ ಇರ್ತಾರೆ. ನೋಡಿ ನೀವೇ. ಮತ್ತು ಯಾರಾದರೂ ಇಲ್ಲಿ ಮುಂಬೈ ವಿಸಿಟ್ ಮಾಡಿದ್ದೀರಾ? ನೀವೇನಾದರೂ ಸ್ಟ್ರೀಟ್ ಶಾಪಿಂಗ್ ಏನಾದರೂ ಮಾಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ತುಂಬಾ ಚೆನ್ನಾಗಿದೆ. ಬ್ಯಾಗ್ಸ್ ಎಲ್ಲ ನಾನು ಕೇಳಿದೆ ಬ್ಯಾಗ್ ಕಾಸ್ಟ್ ಎಷ್ಟು ಅಂತ ಹೇಳ್ಬಿಟ್ಟು. ಅವರು ಬರೀ 250 ರುಪೀಸ್ ಹೇಳಿದ್ರು ಬ್ಯಾಗ್ ಕಾಸ್ಟ್ ಸಹ. ಸೊ ನನಗೆ ಆಲ್ರೆಡಿ ಬ್ಯಾಗ್ಸ್ ಕಲೆಕ್ಷನ್ಸ್ ಇತ್ತು, ಸೊ ಹಂಗಾಗಿ ನಾನು ತಗೊಳ್ಳಿಲ್ಲ. ಹಾಗೆಯೇ ನನ್ನ ಮಗಳಿದ್ದಾಳಲ್ವ, ಅವಳು ನನಗೆ ಗೊಂಬೆ ಬೇಕು ಅಂತ ಹೇಳಿದ್ದಕ್ಕೆ ನಾನು ಗೊಂಬೆ ಕೊಡಿಸ್ದೆ ಅವಳಿಗೆ. ನಮಗೆ 100 ರುಪೀಸ್ಗೆಲ್ಲ ಗೊಂಬೆ ಎಲ್ಲ ಸಿಕ್ತು. ಸೊ ನಾವಿದು ಹೊರಗಡೆ ಅಂತಂದರೆ ತುಂಬಾ ರೇಟು ತಗೊತಾರೆ. ಅದೇ ಬೇರೆ ಶಾಪ್ಸ್ ಇರುತ್ತಲ್ಲ, ಸೊ ಸ್ಟ್ಯಾಂಡರ್ಡ್ ಶಾಪ್ಸ್ಗೆ ಹೋದರೆ ಅದರಲ್ಲಿ 600ಇಂದ 1000 ರುಪೀಸ್ ಎಲ್ಲ ರೇಟ್ ಇರುತ್ತೆ. ನೋಡಿ, ಸೊ ಚಪ್ಪಲಿ ಇದು ಎಲ್ಲನೂ ನಾವು ಬ್ಯಾಂಗ್ಳೂರಲ್ಲಿ ಮಾಮೂಲಿ ಶಾಪ್ಸ್ಗೆ ಹೋದರೆ ಅದು 600 to 800 ಒಳಗಡೆ ಇರುತ್ತೆ ಚಪ್ಪಲಿ ಅದು ಇದೆಲ್ಲ. ಬಟ್ ಇಲ್ಲೆಲ್ಲ ಆಲ್ಮೋಸ್ಟ್ ಒಂದು 250-300ಗೆಲ್ಲ ಸಿಗುತ್ತೆ. ನಾನೆಲ್ಲನೂ ಒಂದು ಕಡೆಯಿಂದನೂ ನಾನು ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ. ಇದು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದಾರ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿರೋದು. ಅದರಲ್ಲೂ ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ. ನನಗಂತೂ ಶಾಪಿಂಗ್ ಪ್ರತಿದಿನವೂ ಕೇಳ್ತೀನಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಶಾಪಿಂಗ್ಗೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಕರ್ಕೊಂಡು ಹೋಗ್ತಾರೆ, ಏನು ಬೇಕು ತಗೋಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ನೋಡ್ತಿದ್ದೀರಲ್ಲ, ಎಲ್ಲ ಇವಾಗ ಹಾಕಿರೋದು ಎಲ್ಲನೂ ತುಂಬಾ ರೀಸನಬಲ್ ಪ್ರೈಸಸ್ಗಂತೂ ನಮಗೆ ಸಿಗುತ್ತೆ. ಅದು ಮುಂಬೈಯಲ್ಲಿ ಯಾವುದೇ ಶಾಪಿಂಗ್ ಹೋಗಲಿ, ಎಲ್ಲೇ ಸ್ಟ್ರೀಟ್ ಫುಟ್ಪಾತ್ ಆಗಿರಲಿ, ಎಲ್ಲ ಕಡೆಯೂ ನಮಗೆ ರೀಸನಬಲ್ ಪ್ರೈಸಸ್ಗೆ ಸಿಗುತ್ತೆ ಇಲ್ಲಿ ಮುಂಬೈಯಲ್ಲಿ. ಸೊ ಎಲ್ಲ ನಾನು ಬೇಕಾಗಿರೋದನ್ನು ತಗೊಂಡೆ. ಸೊ ಇನ್ನು ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ಬ್ಯಾಕ್ ಬರ್ತಾಯಿದ್ದೀವಿ. ಸೊ ಇದು ಬಂದುಬಿಟ್ಟು ಟೈಮಿಂಗು ಆಲ್ಮೋಸ್ಟ್ 9:30-10 o'clock ಟೈಮಲ್ಲಿ ನಾನಿದು ಕ್ಯಾಪ್ಚರ್ ಮಾಡಿರೋ ವಿಡಿಯೋ ಮನೆ ಹತ್ರ. ಸೊ ಮೆಟ್ರೋ ಸ್ಟೇಷನ್ ಎಲ್ಲ ಕಾಣಿಸ್ತಿದೆ ಅಲ್ವಾ. ಸೊ ಇನ್ನು ಮನೆಗೆ ರಿಟರ್ನ್ ಹೋಗೋಣ ಅಂತ ಹೇಳ್ಬಿಟ್ಟು ಹಿಂದೆಗೆ ಹೋಗ್ತಾಯಿದ್ದೀವಿ. ನೋಡಿ, ನಾವಿರೋ ಏರಿಯಾದನ್ನು ಮೆಟ್ರೋ ಸ್ಟೇಷನ್ ಲೊಕೇಶನ್ ತೋರಿಸ್ತೀನಿ ನೋಡಿ ನಿಮಗೆ. ಇದು JB ನಗರ್, ಅಂಧೇರಿ. ಸೊ ನೆಕ್ಸ್ಟ್ ಟೈಮು ನಿಮಗೆ ಮುಂಬೈಯಲ್ಲಿ ಯಾವ್ಯಾವ ಪ್ಲೇಸಸ್ ನೋಡಬೇಕು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮೆಜಾರಿಟಿ ಯಾರು ಯಾವ ಪ್ಲೇಸ್ ತೋರಿಸಿ ಅಂತ ಹೇಳ್ತಾರೆ. ಸೊ ಅದು ಪ್ಲೇಸನ್ನು ನಾನು ಹೋಗಿ ನಿಮಗೆ ವಿಸಿಟ್ ಮಾಡಿ ತೋರಿಸ್ಕೊಡ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ತುಂಬ ಇರಬೇಕು. ಮೇಲೆ ನೋಡಿ, ಚಕಾಲ JB ನಗರ್ ಅಂತಿದೆ, ಶಾಪಿಂಗ್ ಸ್ಟ್ರೀಟ್ ಇದು. ಸೊ ತುಂಬ ಹ್ಯಾಪಿ ಆಗುತ್ತೆ ನನಗೆ ಈ ಥರ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋದು, ನಿಮ್ಮ ಹತ್ರ ಮಾತಾಡೋದು ಎಲ್ಲನೂ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ನೆಕ್ಸ್ಟ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. Keep watching my channel Anicha Vlogs. Thank you.